ನೋಡ್ರಿ, ಸಿದ್ದರಾಮಯ್ಯನ ಮೇಲೆ ಯಾರ್ರೀ ಸೇಜ್ರಿಗೆ ಒಂದು ನಾಚಿಕೆ ಬೇಕು ರೀ ಅನ್ನೋರಿಗೆ. ಅಲ್ಲಪ್ಪ, ಹಿಂದೆ ನಾನು ಕೂಡ ಮಂತ್ರಿ ಇದ್ದೆ, ಎಕ್ಸೈಸ್ ಮಿನಿಸ್ಟರ್ ಇದ್ದೆ. ನನ್ನ ಕಾಲಕ್ಕೆ ಒಂದು ಹಗರಣ ಆಯಿತು ಕರ್ನಾಟಕ ರಾಜ್ಯದಲ್ಲಿ. ಬಾಟ್ಲಿಂಗ್ ನೀವೆಲ್ಲ ಕೇಳಿರ್ಬೇಕಲ್ಲ, ಸಣ್ಣವರಿದ್ರಿ, ನಾ ಸ್ಕೂಲ್ನಾಗಿದ್ರಿ. ನಿಮ್ಮ ಅಜ್ಜ ಅವ್ರಿಗೆ ಕೇಳ್ರಿ, ಅಪ್ಪಾರಿಗೆ ಕೇಳ್ರಿ. ಬಾಟ್ಲಿಂಗ್ ಹಗರಣ ಆಯಿತು ಇಡೀ ರಾಜ್ಯದಲ್ಲಿ. ನಾನು ರಾಜೀನಾಮೆ ಕೊಡ್ಲಿಕ್ಕೆ ಏರ್ಪೋರ್ಟ್ಗೆ ಹೋದೆ. ಹೆಗ್ಡೆ ಅವರು ಡೆಲ್ಲಿನಾಗಿದ್ದರು, ನಾನು ಲಕ್ಷ್ಮೀಸಾಗರ್ ಅವರು ಏರ್ಪೋರ್ಟ್ಗೆ ಹೋದೆವು. ನಾನು ಕಿಶನಲ್ಲಿ ರಾಜೀನಾಮೆ ಬರ್ಕೊಂಡು ಹೋಗಿದ್ದ. ಟುಡೇ ಐ ಆಮ್ ರಿಸೈನಿಂಗ್ ಫ್ರಮ್ ಯುವರ್ ಕ್ಯಾಬಿನೆಟ್ ಅಂತ. ಅದು ನೋಡಿದ್ರು ಟರ ಹರಿದು ಹೋಗಿದ್ರು ಹೆಗ್ಡೆ ಅವರು. ದೊಡ್ಡ ಮನುಷ್ಯ. ಏಯ್, ಇದರಲ್ಲಿ ನಿಂದೇನೂ ತಪ್ಪಿಲ್ಲ, ಇದು ತಪ್ಪಿದ್ರೆ ನಾನು ಅದಕ್ಕೆ ಜವಾಬ್ದಾರಿ, ಇದ್ರ ಜವಾಬ್ದಾರಿ ನಾನು ತೊಗೋತೀನಿ, ನಿನ್ನ ಬೇಡ ಅಂತ ಹರಿದು ಹೋಗಿದ್ರು. ಮುಂದೆ ಬಾಟ್ಲಿಂಗ್ನಲ್ಲಿ ಇದೆಲ್ಲ ಆದಮೇಲೆ ಆಯಿತು. ಬಾಟ್ಲಿಂಗ್ ಕೇಸ್ ಯಾವಾಗ ನನ್ನ ಮೇಲೆ ಹಾಕಿದಾರಲ್ಲ, ಆಯಿತು, ಅದಕ್ಕೆ ಒಪ್ಕೊಂಡು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲೇನ್ರಿ ಸಿದ್ದರಾಮಣ್ಣ? ನೀನು ಇದ್ದಿ ನನ್ನ ಜೊತೆ. ಸಿದ್ದರಾಮಣ್ಣವ್ರೇ, ನೀನು ನನ್ನ ಜೊತೆ ಇದ್ದೆಪ್ಪ. ಈಗ ಯಾಕೆ ಇಷ್ಟೊಂದು ದೊಡ್ಡ ಹಗರಣ ಆದಮೇಲೆ ಇನ್ನು ಇದನ್ನೆಲ್ಲ ಮುಚ್ಕೊಳ್ಳಾಕ ರಾಜೀನಾಮೆ ನಾನು ಹಗರಣದಾಗ ಸಿಕ್ಕು ರಾಜೀನಾಮೆ ಕೊಟ್ಟ ಅನ್ನಿಸ್ಕೊಳ್ಳೋದು ಬದಲಿ ಇದು ತಂದೆ ಜನರ ಮನಸ್ಸವನ್ನು ತಿರುಗಿಸ್ಲಿಕ್ಕೆ. ಏನು ಜಾತಿ ಗಣತೆ ತಂದೆ? ಖರೆ ಗಪ್ಪರೆ ಮಗನ, ಭಾರಿ ಅದಿರಿ ಸಿದ್ದರಾಮಣ್ಣ. ನನಗಂತೂ ನಗು ಬರ್ತದಪ್ಪ. ನೀನು ಖರೆ ನಿಜವಾಗಿ ನಿನ್ನ ನೈತಿಕತೆ ಇದ್ದರೆ ನೀ ಬಿಟ್ಟು ಹೊರಗೆ ಬಾ ಮರ, ಯಾರನ್ನು ನಡೆಸಲಿ ಅಂತ ಇಷ್ಟು ಮಾತ್ರ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.